ಸ್ನೇಹಿತರೆ ನಮಸ್ಕಾರ. ನೋಡಿ, ಕೆಲವೊಂದು ಸಲ ಸೆಲೆಬ್ರಿಟೀಸ್ಗಳು ತಮ್ಮ ಬದುಕಿನ ಕುರಿತಾದಂತೆ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದರೆ ಈ ವಿಚಾರವನ್ನು ಯಾರಿಗೂ ಕೂಡ ಹೇಳೋದಿಲ್ಲ. ಕೆಲವೊಂದಷ್ಟು ವಿಚಾರಗಳನ್ನು ಸೀಕ್ರೆಟ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಆ ಸೀಕ್ರೆಟ್ಸ್ಗಳು ಬಹಿರಂಗ ಆದಾಗ ಸಹಜವಾಗಿ ಶಾಕ್ ಆಗ್ತದೆ, ಸರ್ಪ್ರೈಸ್ ಆಗ್ತದೆ. ಓ, ಹೀಗೂ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಹುಡ್ತವೆ. ಅದೇ ರೀತಿ ಈಗ ಸರ್ಪ್ರೈಸ್ ಆಗುವಂತಹ ಒಂದು ಸಂಗತಿಯನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಈಗ ಬಹಿರಂಗಪಡಿಸಿದ್ದಾರೆ. ಯಾರ ಬಗ್ಗೆ ಹೇಳ್ತೀನಿ ಗೊತ್ತಾಯ್ತೇನೋ? ಸುಷ್ಮಾ ರಾವ್ ಬಗ್ಗೆ. ಸುಷ್ಮಾ ರಾವ್ ಅಂದರೆ ಬಹುಶಃ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗಲಿಕ್ಕಿಲ್ಲ ತಕ್ಷಣಕ್ಕೆ. ಅದೇ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಅಂದ ತಕ್ಷಣ ಪಟ್ಟ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಈ ಭಾಗ್ಯ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸರ್ಪ್ರೈಸಿಂಗ್ ಸುದ್ದಿ ಈಗ ಬಹಿರಂಗ ಆಗಿದೆ. ಅಂದರೆ ಎಲ್ಲೂ ಕೂಡ ಈ ವಿಚಾರ ಗೊತ್ತೇ ಇರಲಿಲ್ಲ. ಇವರಿಗೆ ಆಳೆತ್ತರದ ಮಗ ಇದ್ದಾನೆ ಅನ್ನುವಂತಹ ಸಂಗತಿಯೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಮದುವೆ ಆಗಿದೆ, ಎರಡನೇ ಮದುವೆ ಆಗಿದೆ ಅನ್ನುವಂಥ ಸಂಗತಿಯೂ ಕೂಡ ಗೊತ್ತಿಲ್ಲ. ಎರಡನೇ ಮದುವೆನ ಹಾಗಾದರೆ ಮೊದಲನೇ ಮದುವೆ ಯಾವುದು ಅಂತಲೂ ಕೂಡ ಕೇಳ್ಬೋದು. ಈ ಹಿಂದೆ ನಾನು ನಮ್ಮದೇ ಚಾನಲ್ನಲ್ಲಿ ಒಂದು ಸುದೀರ್ಘವಾದಂಥ ಸ್ಟೋರಿಯನ್ನು ಕೊಟ್ಟಿದ್ದೆ, ಭಾಗ್ಯಲಕ್ಷ್ಮಿ ಬದುಕು ಯಾಕೆ ಹೀಗಾಯಿತು ಅಂತ ಹೇಳ್ಬಿಟ್ಟು. ಬಟ್ ಅದರೊಳಗಡೆ ಅವರು ಎರಡನೇ ಮದುವೆ ಆಗಿದ್ದಾರೆ. ಎರಡನೇ ಮದುವೆ ಆಗಿ ಒಂದು ಆಳೆತ್ತರದ ಮಗು ಕೂಡ ಇದೆ ಅವರಿಗೆ ಅನ್ನುವಂಥ ಸಂಗತಿ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಈ ವಿಚಾರ ಈಗ ಗೊತ್ತಾಗಿದೆ. ಎರಡನೇ ಮದುವೆ ಯಾರನ್ನ ಅಂತಿದ್ದೀರಾ? ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಸುಷ್ಮಾ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಸೀರಿಯಲ್ ಮುಖಾಂತರ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ನಟಿ ಈಕೆ. ಅದರಲ್ಲೂ ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸೋಕೆ ಶುರು ಮಾಡಿದ ನಂತರ ಪ್ರತಿ ಮನೆಯ ಮಗಳಾಗಿ ಈ ಸುಷ್ಮಾ ಬದಲಾಗಿದ್ದಾರೆ, ಭಾಗ್ಯ ಆಗಿ ಗುರುತಿಸ್ಕೊಂಡಿದ್ದಾರೆ. ಈಗ ಸುಷ್ಮಾ ರಾವ್ ಬಗ್ಗೆ ಎಲ್ರಿಗೂ ಕೂಡ ಇದ್ದಂತಹ ಒಂದು ಸಿಂಪತಿ ಏನು ಅಂತ ಹೇಳಿದ್ರೆ, ಪಾಪ ಕಣ್ರಿ, ಒಬ್ಬರೇ ಬದುಕನ್ನು ಸಾಗಿಸ್ತಿದ್ದಾರೆ, ಒಂಟಿಯಾಗಿದ್ದಾರೆ ಅಂತೇಳಿ. ಬಟ್ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅವರು ಈಗಾಗಲೇ ಜಂಟಿಯಾಗಿದೆ, ಮದುವೆಯಾಗಿ ಒಂದು ಮಗನನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥ ಸಂಗತಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾದರೆ ಯಾಕೆ ಇದು ಗುಟ್ಟಾಗಿತ್ತು ಅಂತ ಹೇಳಿದ್ರೆ, ಸೆಲೆಬ್ರಿಟೀಸ್ಗಳೇ ಹಾಗೆ ಕೆಲವೊಂದು ವಿಚಾರಗಳನ್ನು ತುಂಬ ಗುಟ್ಟಾಗಿ ಇಟ್ಟಿರ್ತಾರೆ. ಯಾರಿಗೂ ಕೂಡ ಅದನ್ನು ಎಲ್ಲೂ ಕೂಡ ಬಹಿರಂಗಪಡಿಸೋದಕ್ಕೆ ಹೋಗೋದಿಲ್ಲ. ಬಟ್ ಕೆಲವು ಸಲ ಸಿಚುವೇಶನ್ಸ್ ಅದನ್ನು ಬಹಿರಂಗಪಡಿಸಿಬಿಡುತ್ತೆ. ಹೌದು, ಸೆಲೆಬ್ರಿಟಿಗಳು ಸೀಕ್ರೆಟನ್ನು ಮೇಂಟೈನ್ ಮಾಡೋದು, ಹೊರಗೆ ಬರೋದು, ಆಮೇಲೆ ಅದು ಸರ್ಪ್ರೈಸ್ ಆಗೋದು, ಶಾಕ್ ಆಗೋದು, ಇದ್ಯಾವುದು ಕೂಡ ಹೊಸದಲ್ಲ. ಸುಷ್ಮಾ ವಿಚಾರದಲ್ಲೂ ಕೂಡ ಆಗಿರೋದು ಇದೆ. ಬಟ್ ಯಾಕೆ ಹಿಂಗಾಯಿತು, ಏನಾಯಿತು, ನಿಜವಾಗ್ಲೂ ಕೂಡ ನಡೆದಿದ್ದೇನೋ, ಇದು ಈಗಿರುವಂಥ ಪ್ರಶ್ನೆ. ಹೌದು, ಎಲ್ಲರಿಗೂ ಗೊತ್ತಿರೋ ಹಾಗೆ ನಿರ್ದೇಶಕ ಪ್ರೀತಮ್ ಗುಬ್ಬಿಯನ್ನು ಪ್ರೀತಿಸಿ ಮದುವೆ ಆಗಿದ್ರು. 1 ವರ್ಷಗಳ ಕಾಲ ಜೀವನವನ್ನು ಕೂಡ ಮಾಡಿದರು. ಅದಾದ ಬಳಿಕ ಯಾಕೋ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಆ ರಿಲೇಷನ್ಶಿಪ್ನಿಂದ ಹೊರಗಡೆ ಬಂದು ಡಿವೋರ್ಸನ್ನು ತೆಗೆದುಕೊಂಡಿದ್ರು ಸುಷ್ಮಾ ರಾವ್. ಇದಾದ ಬಳಿಕ ಒಬ್ಬಂಟಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಸಂಗತಿ ಎಲ್ರಿಗೂ ಕೂಡ ಗೊತ್ತಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಸುಷ್ಮಾ ಇಲ್ಲಿ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರಾದರೂ ಕೂಡ ಸೆಟ್ಲಾಗಿರೋದು, ಇರೋದು ಎಲ್ಲದೂ ಕೂಡ ಬೆಂಗಳೂರಿನಲ್ಲೇ. ಹೀಗಾಗಿ ಬೆಂಗಳೂರಿನಲ್ಲಿ ಇರುವಂಥ ಈ ಸುಷ್ಮಾ ಅವರು ತಮ್ಮ ಪಾಡಿಗೆ ತಾವು ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈಗ ಒಂದು ವಿಚಾರ ಬಹಿರಂಗ ಆಗಿದೆ. ಅದು ಕೂಡ ವೆರಿ ಸರ್ಪ್ರೈಸಿಂಗ್ ಮ್ಯಾಟ್ರು ಹೊರಗಡೆ ಬಂದಿದೆ. ಯಾಕಂತ ಹೇಳಿದ್ರೆ ನೋಡಿ, ಮೊದಲ ಗಂಡನಿಂದ ದೂರವಾದ ಬಳಿಕ ಒಂಟಿಯಾಗಿದ್ದಾರೆ. ಇದ್ರೆ ಹಿಂಗಿರಬೇಕು, ಪ್ರೀತಿ ಅಂದರೆ ಇದು ನಿಜವಾದಂಥ ಪ್ರೀತಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಮೊದಲ ಗಂಡನಿಂದ ದೂರ ಆದಮೇಲೆ ಯಾರನ್ನೂ ಕೂಡ ಇಷ್ಟಪಡದೆ, ಯಾರ ಜೊತೆನೂ ಕೂಡ ಸಂಸಾರವನ್ನೇ ಮಾಡಲಿಲ್ಲ. ಎಷ್ಟು ಚೆನ್ನಾಗಿದ್ದಾರೆ, ಅಥವಾ ಎಂತಹ ಗಟ್ಟಿ ಮನಸ್ಸು ಇರೋದು ಅಂತ ಹೇಳಿ ಅಂದ್ಕೊಂಡಿದ್ರು. ಪ್ರೀತಮ್ಗೆ ಉಗ್ದಿದ್ದೆ ಎಲ್ಲರೂ ಕೂಡ ತಪ್ಪು ಮಾಡಿಬಿಟ್ಟ ಪ್ರೀತಮ್ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದರು. ಜೊತೆಗೆ ಪ್ರೀತಮ್ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಪಿನಿಯನ್ಗಳು ಕೂಡ ಕ್ರಿಯೇಟ್ ಆಗಿತ್ತು. ಎಲ್ಲೋ ಒಂದು ಕಡೆ ಭಾಗ್ಯಗೆ ಮೋಸ ಮಾಡ್ದ, ಈ ಸುಷ್ಮಾಗೆ ಮೋಸ ಮಾಡಿದ್ರು ಪ್ರೀತಮ್ ಅನ್ನೋಂಥ ವಿಚಾರ, ಹೀಗೆಲ್ಲ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಚರ್ಚೆ ಆಗಿತ್ತು. ಬಟ್ ಮತ್ತೊಂದು ಆ್ಯಂಗಲ್ನಲ್ಲಿ ಬೇರೆ ಯಾರು ಕೂಡ ನೋಡಲೇ ಇಲ್ಲ. ಅದನ್ನು ಗೊತ್ತಾಗಿದ್ದು ಅಥವಾ ಅದು ನೋಡುವಂತೆ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈಗ 2 ದಿನಗಳ ಹಿಂದೆ ಪ್ರಸಾರ ಆದಂಥ ಒಂದು ಪ್ರೋಮೋ. ಹೌದು, ಇಲ್ಲಿ ಎಲ್ಲಿವರೆಗೆ ಸುಷ್ಮಾ ಒಂದು ಸೀಕ್ರೆಟನ್ನು ಮೇಂಟೈನ್ ಮಾಡಿದರು ಅಂತ ಹೇಳಿದ್ರೆ, ಮೊನ್ನೆವರೆಗೂ ಕೂಡ ಒಂದು ವಿಚಾರವನ್ನು ಎಲ್ಲೂ ಕೂಡ ಬಹಿರಂಗಪಡಿಸಿರಲಿಲ್ಲ. ಅದೇ ಸುಷ್ಮಾ ಪ್ರೀತಮ್ ಅವರಿಂದ ದೂರ ಆದ ಬಳಿಕ ಮತ್ತೊಂದು ಮದುವೆಯಾಗಿ ಮಗುವನ್ನು ಕೂಡ ಹೊಂದಿದ್ದಾರೆ ಅನ್ನುವಂತಹ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ.
ಹೌದು, ಸುಷ್ಮಾ ರಾವ್ ಅವರಿಗೆ ಎರಡನೇ ಮದುವೆ ಆಗಿದೆ. ಅಷ್ಟೇ ಅಲ್ಲ, ಒಬ್ಬ ಮಗನೂ ಕೂಡ ಇದ್ದಾನೆ. ಅವನು ಕೂಡ ಆಳೆತ್ತರದ ಮಗ. ಇವರಷ್ಟೇ ಹೈಟು, ಇವರಷ್ಟೇ ಪರ್ಸನಾಲಿಟಿ ಇರುವಂತಹ ಮಗನ ಸಾಕಿ ಸಲಹುತ್ತಿದ್ದಾರೆ ಸುಷ್ಮಾ ಅನ್ನೋಂಥದ್ದು ಈಗ ಗೊತ್ತಾಗ್ತಿದೆ. ಈ ವಿಚಾರವನ್ನು ಯಾಕೆ ಮುಚ್ಚಿಟ್ರು, ಇದರಲ್ಲಿ ಮುಚ್ಚಿರುವಂಥದ್ದು ಏನಿದೆ, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಒಂದು, ಇಲ್ಲಿ ಸುಷ್ಮಾ ರಾವ್ ಅವರು ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ತುಂಬ ಪಾಪ್ಯುಲರ್ ಆದಂತಹ ನಟಿ, ಆ್ಯಂಕರ್ ಆಗಿ, ಜೊತೆಗೆ ನಟಿಯಾಗಿ, ಜೊತೆಗೆ ತನ್ನ ಜೀವನವನ್ನು ಒಂದು ರೀತಿಯಲ್ಲಿ ಐಡಿಯಲ್ ಆಗಿ ರೂಪಿಸಬೇಕು ಅನ್ನೋಂಥ ಕನಸುಗಳನ್ನು ಇಟ್ಕೊಂಡು ಬಂದಂತಹ ನಟಿ. ಇನ್ನೊಂದು ಕಡೆ ನಿರೂಪಣೆ ಇರ್ಬೋದು, ಮತ್ತೊಂದು ಕಡೆ ನಟನೆ ಇರ್ಬೋದು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕನ್ನು ಸುಂದರವಾಗಿಸ್ಕೊಳ್ಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡು ಬಂದಂತಹ ಮಲೆನಾಡ ಕುವರಿ. ಇನ್ನು ಈಕೆ ಮಾತನಾಡೋದು ಎಷ್ಟು ಚಂದ, ಈಕೆಯ ಮಾತುಗಳು ಎಷ್ಟು ಸುಂದರ, ಆಕೆಯ ನಗು, ಆ ನಗುವಿನ ಜೊತೆಗೆ ಬರುವಂತಹ ಸುಂದರವಾದಂಥ ಮಾತುಗಳು ಎಂಥವ್ರನ್ನಾದರೂ ಕೂಡ ಮಂತ್ರಮುಗ್ಧವಾಗಿಸ್ಬಿಡ್ತದೆ. ಇನ್ನು ನಟನೆ ಅಂತೇಳಿ ಬಂದರೆ ನೈಜವಾಗಿ ನಟಿಸ್ತಾರೆ. ತುಂಬ ಡೌನ್ ಟು ಅರ್ತ್ ಅಂತಲೂ ಕೂಡ ಅನ್ನಿಸ್ತಾರೆ ಸುಷ್ಮಾ ರಾವ್ ಅವರು. ಇನ್ನು ಯಾವುದೇ ಸಿಚುವೇಶನ್ಸನ್ನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಹಾಗಾಗಿ ಸುಷ್ಮಾ ಅವರನ್ನು ತುಂಬ ಒಳ್ಳೆಯವರು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದರೆ ಅವರ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳು ಬೇರೆಯವರ ಮುಂದೆ ಬಂದಾಗ, ಅಂದರೆ ಡಿವೋರ್ಸ್ ಆಗಿ, ಬೇರೆ ಬೇರೆ ಆ್ಯಂಗಲ್ ಆಗಿ, ಬೇರೆ ಬೇರೆ ರೀತಿಯಾಗಿ ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಯ್ಯೋ ಅಂತಲೂ ಕೂಡ ಅನಿಸುತ್ತೆ. ಇನ್ನು ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಡಿವೋರ್ಸ್ ಆದಂಥ ಸುಷ್ಮಾ ಅವರು ಒಬ್ಬಂಟಿಯಾಗಿ ಇಲ್ಲ ಅನ್ನುವಂಥ ಸಂಗತಿ ಈಗ ಗೊತ್ತಾಗಿದೆ. ಬೇರೆಯವ್ರನ್ನ ಮದುವೆ ಆಗಿದ್ದಾರೆ, ಒಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥ ಸಂಗತಿ ಈಗ ಬಹಿರಂಗ ಆಗಿದೆ. ಹೌದು, ಇದು ಗಮನಿಸಬೇಕಾಗಿರುವಂಥ ಅಂಶನೇ. ಯಾಕಂತ ಹೇಳಿದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಇಲ್ಲಿ ಸುಷ್ಮಾ ಅವರು ಎರಡನೇ ಮದುವೆ ಆಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿದೆ. ಅಂದರೆ 12 ವರ್ಷ ಮೇಲಾಯಿತು ಅನಿಸುತ್ತೆ ಡಿವೋರ್ಸ್ ಆಗಿ. ಈಗ ಎರಡನೇ ಮದುವೆ ಆಗಿ ಸುಮಾರೊಂದು 7-8 ವರ್ಷ ಆಗಿದೆ ಅನ್ನುವಂಥ ವಿಚಾರವು ಕೂಡ ಗೊತ್ತಾಗ್ತಿದೆ. ಹಾಗಿದ್ದರೂ ಕೂಡ ಎಲ್ಲೂ ಕೂಡ ಸುಷ್ಮಾ ಈ ಸಂಗತಿಯನ್ನು ಬಹಿರಂಗಪಡಿಸಲೇ ಇಲ್ಲ. ಎಲ್ಲೂ ಕೂಡ ಪತಿಯನ್ನು ಅಥವಾ ಮಗನನ್ನು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕರ್ಕೊಂಡು ಹೋಗಲೇ ಇಲ್ಲ. ಜಿ ಕನ್ನಡ, ಕಲರ್ಸ್ನ ಎಲ್ಲ ಕಡೆಯೂ ಕೂಡ ಸುಷ್ಮಾ ಅವರು ಒಬ್ಬರೇ ಹೋಗ್ತಾಯಿದ್ರು. ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಕುಟುಂಬ ಸಮೇತರಾಗಿ ಹೋಗಿರಲಿಲ್ಲ. ಇನ್ನು ಇದೇ ಎಲ್ರಿಗೂ ಕೂಡ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದ್ದು. ಸುಷ್ಮಾ ಅವರು ಒಂಟಿಯಾಗಿ ಎಲ್ಲ ಕಡೆನೂ ಕೂಡ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದಂಥ ಅಭಿಪ್ರಾಯ. ಈಗ ಮೊದಲ ಬಾರಿಗೆ ಒಂದು ಬಹಿರಂಗ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಇದೇ ಮೊದಲ ಬಾರಿಗೆ ಈ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಪ್ರೀತಮ್ ಗುಬ್ಬಿ ನನ್ನ ಮಾಜಿ ಗಂಡ ಅಂದಾದಮೇಲೆ ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ, ನನಗೆ ಮದುವೆ ಆಗಿದೆ, ನಾನು ತುಂಬ ಚೆನ್ನಾಗಿ ಸಂಸಾರವನ್ನು ಮಾಡ್ತಾ ಇದ್ದೀನಿ, ಇವತ್ತು ನನ್ನ ಏಳಿಗೆಗೆ ನನ್ನ ಗಂಡ ಹಾಗೂ ನನ್ನ ಮಗು ಕಾರಣ ಅಂತೇಳಿ ಹೇಳಿದಾಗ ಎಲ್ರಿಗೂ ಕೂಡ ಅಚ್ಚರಿಯಾಗಿತ್ತು. ಸೆಲೆಬ್ರಿಟಿ ಅಂತೇಳಿ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಸ್ಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ಇವರು ಅವರ ಪ್ರೆಗ್ನೆನ್ಸಿ ಫೋಟೋವನ್ನು ಆಗಿರ್ಬೋದು, ಅಥವಾ ಸೀಮಂತದ ಫೋಟೋಸ್ಗಳನ್ನಾಗಿರ್ಬೋದು, ನಾಮಕರಣದ ಫೋಟೋಸ್ ಆಗಿರ್ಬೋದು, ಮದುವೆಯ ಫೋಟೋಸ್ ಆಗಿರ್ಬೋದು, ಯಾವುದೂ ಕೂಡ ಹಾಕಿರಲಿಲ್ಲ. ಕೊನೆಗೆ ಹೋಗಲಿ ಆ್ಯನಿವರ್ಸರಿ ಫೋಟೋನಾದರೂ ಹಾಕಿದ್ರಾ? ಅದನ್ನು ಕೂಡ ಹಾಕ್ಕೊಂಡಿಲ್ಲ. ಸೊ ಅದಾದ ಮೇಲೇ ಗೊತ್ತಾಗಿದ್ದು ಸುಷ್ಮಾ ರಾವ್ ಅವರಿಗೆ ಎರಡನೇ ಮದುವೆ ಆಗಿದೆ ಅನ್ನುವಂಥದ್ದು ಯಾವಾಗ ಈ ಪ್ರೋಮೋ ರಿಲೀಸ್ ಆದ ಬಳಿಕ. ಹೌದು, ಯಾವಾಗ ಈ ಪ್ರೋಮೋ ರಿಲೀಸ್ ಆಗುತ್ತೋ ಅದಾದ ಬಳಿಕ ಸುಷ್ಮಾ ರಾವ್ ಅವರಿಗೆ ಎರಡನೇ ಮದುವೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಸುಷ್ಮಾ ಅವರು ಎಲ್ಲೂ ಕೂಡ ಈ ವಿಚಾರವನ್ನು ಬಹಿರಂಗಪಡಿಸಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಸುಷ್ಮಾ ರಾವ್ ಅವರಿಗೆ ಬ್ರೇಕಪ್ ಆದ ಬಳಿಕ, ಮೊದಲ ಗಂಡ ದೂರ ಆದ ಬಳಿಕ ಮತ್ತೊಂದು ಮದುವೆಯನ್ನೇ ಆಗಲಿಲ್ಲ ಅನ್ನುವಂಥದ್ದು, ಮೊದಲ ಗಂಡನ ನೆನಪಿನಲ್ಲಿ ಹಾಗೆ ಉಳಿದುಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಇವೆಲ್ಲವೂ ಕೂಡ ಸುಳ್ಳು ಅನ್ನೋದು ಈಗ ಗೊತ್ತಾಗಿದೆ. ಕಲರ್ಸ್ ಕನ್ನಡ ಅನುಬಂಧ ಅವಾರ್ಡ್ನಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಶಾಕಿಂಗ್ ಸಂಗತಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾದರೆ ಈ ಪತಿ ಈಗ ಎರಡನೇ ಮದುವೆ ಆಗಿದ್ದಾರಲ್ಲ, ಅವ್ರು ಏನು ಮಾಡ್ತಿರೋದು, ಮಗ ಏನು ಮಾಡ್ತಿದ್ದಾನೆ, ಹೀಗೆ ಸಾಕಷ್ಟು ವಿಚಾರಗಳು ಈಗ ಸೀಕ್ರೆಟ್ ಆಗಿ ಉಳಿದು ಬಿಟ್ಟಿದ್ದಾವೆ. ಅದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ನೀವು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಬೆಲ್ಲೈಕನನ್ನು ಒತ್ತೋದ್ರ ಮೂಲಕ ಮುಂದಿನ ಸ್ಟೋರಿ ಅಪ್ಡೇಟನ್ನು ಕೂಡ ಪಡೀರಿ. ಭಾಗ್ಯ ಸುಷ್ಮಾ ರಾವ್ ಅವರ ಕುರಿತ ಬದುಕಿನ ಮುಂದಿನ ಆಯಾಮವನ್ನು ಮುಂದಿನ ಸ್ಟೋರಿಯಲ್ಲಿ ಕೊಡ್ತೀನಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.